ಯಾರಿಗೆ ಸ್ವಾರ್ಥ ಇಲ್ಲ. ಈಗ ನನಗೂ ಸ್ವಾರ್ಥ, ಇನ್ನೊಬ್ಬ ಸ್ವಾರ್ಥ, ನಾನು ನನ್ನ ಮಕ್ಕಳು ನನ್ನ ಸಂಬಂಧಿಗಳು ಎಲ್ಲ ಆರಾಮಿರಬೇಕು ನಾವು ಬಯಸ್ತಾ ಇರ್ತೀವಿ. ಅದೇ ಕುಟುಂಬ ರಾಜಕಾರಣ. ಹಾಗೆ ಕುಟುಂಬ ಆರ್ಥಿಕ ವ್ಯವಸ್ಥೆ, ಕುಟುಂಬ ಮೊದಲು, ಆಮೇಲೆ ಸಮಾಜ ಅಂತ ನಾವು ಇವತ್ತು ಮಾಡ್ಕೊಂಡಿವಿ. ಆದರೆ ಸಮಾಜ ಮೊದಲ ಅನ್ನುವಂಥದ್ದು ಒಂದು ಕಾಲಕ್ಕಿತ್ತು. ಗಾಂಧೀಜಿಯವ್ರ ಕಾಲಕ್ಕೆ, ನೆಹರು ಅವ್ರ ಕಾಲಕ್ಕೂ, ನೆಹರು ಅವರು ಸಹಿತ ಒಂದಿಷ್ಟು ಮುತ್ಸದ್ದಿದ್ರು. ಆ ಮತ್ತು ಬೇರೆ ಇವರ ಕಾಲಕ್ಕೆ ಒಂದಿಷ್ಟಿತ್ತು, ಇವತ್ತು ಅದಿಲ್ಲ. ಆದರೆ ಅದೇನೋ ಆಗಲಿ, ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದರೂ ಸಹಿತ ಜನಕ್ಕೆ ಒಂದಿಷ್ಟು ಒಳ್ಳೇದಾಗ್ತದಲ್ಲ, ಅಲ್ಲಿ ರೈತರಿಗೆ ಒಂದಿಷ್ಟು ಒಳ್ಳೇದಾಗ್ತದಲ್ಲ. ಲಾಭದ ಉದ್ಯೋಗ ಅಲ್ಲ ಕೃಷಿ, ಆದರೂ ಅವ್ರು ಬದುಕೋದು ಒಂದು ಆಸರೆ ಆಗ್ತದೆ ಅಂತ ಹೇಳ್ತಾ, ಏನೋ ಆಗಲಿ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಗೆ ಮುಖ್ಯಮಂತ್ರಿಗಳು ಆರ್ಥಿಕ ನೆರವು ನೀಡುತ್ತಾನೆ. ಅದು ವಿಶೇಷವಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಸತತ ಪ್ರಯತ್ನದಿಂದ ಅನ್ನೋದನ್ನು ನಾವು ಮರೆಯಲಿಕ್ಕಾಗೋದಿಲ್ಲ. ಆ ದಿಶೆಯಲ್ಲೇ ಒಂದು ಒಳ್ಳೆಯ ಹೆಜ್ಜೆಯನ್ನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಟ್ಟ ಇಲ್ಲಿಯ ರಾಜಕೀಯದ ಸ್ಪರ್ಧಿಗಳಿಗೆ, ತಮ್ಮ ಸ್ಪರ್ಧಿಗಳಿಗೆ ನಾನು ಇದ್ದೀನಪ್ಪ ನಂದು ಒಂದು ದಾಳದ ಅನ್ನೋದನ್ನು ತೋರಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಕೊನೆಯ ಮಾತೇನಪ್ಪ ಅಂದ್ರೆ, ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯ ರೈತರು ಅಟ್ಲೀಸ್ಟ್ ತಾವು ಕಬ್ಬು ಹಚ್ಚಿದ 10 ದಿವಸ ಬಿಲ್ ಪಡಿಬಹುದು ಅಂತ ಆಸೆ ವ್ಯಕ್ತಪಡಿಸ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಅನ್ನೋದು ಸತ್ಯದ ಕೈಗಂಡಿ ವಂದನೆಗಳು.